ಯೆಹೋವನು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದ್ದನ್ನು ಮಾಡುತ್ತಾನೆ. ಸೋಮವಾರ 21 ಡಿಸೆಂಬರ್ 2020 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 79ನೇ ವಚನ. ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಶುಭೋದಯ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಸರ್ವಸ್ವವನ್ನು ಸಮರ್ಪಿಸಿಕೊಟ್ಟಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಕೊಡುವಂಥದ್ದು. ಜಕರೀಯನು ತಾನು ದೇವರನ್ನು ಆರಾಧಿಸುವಂಥ ಆ ಸಂದರ್ಭದಲ್ಲಿ ದೇವದೂತನು ಜಕರೀಯನಿಗೆ ಕಾಣಿಸಿಕೊಂಡು ತನಗೆ ಮಗುವಾಗುವುದು ಎಂಬುದಾಗಿ ಹೇಳಿದಾಗ, ತಾನು ತನ್ನ ಪತ್ನಿಯಾದಂಥ ಎಲಿಜಬೆತಳು ವಯಸ್ಸು ಮೀರಿದ್ದಾರೆ, ಅವರಿಗೆ ಇದು ಅಸಾಧ್ಯ ಎಂಬಂಥ ಮನಸ್ಥಿತಿಯಲ್ಲಿ ಇದ್ದಂಥವನಾದನು. ಅದಕ್ಕೋಸ್ಕರವಾಗಿಯೇ ದೂತನು ತಾನು ನಂಬದ ಕಾರಣ ಇನ್ನು ಮುಂದಿನ ಕೆಲ ಕಾಲ ಮಾತನಾಡಲಿಕ್ಕೆ ಅಸಾಧ್ಯ ಎಂಬುದಾಗಿ ಹೇಳಿದನು. ಅದರಂತೆ ನಡೆಯಿತು. ಜಕರೀಯನಿಗೆ ಮಗನು ಹುಟ್ಟಿದಾಗ ಬಹಳ ಸಂತೋಷಪಟ್ಟಂಥವನಾಗಿ ಯೇಸು ಕ್ರಿಸ್ತನ ವಿಚಾರವನ್ನು ತಾನು ತಿಳಿಸುತ್ತಾ, ಯೇಸು ಕ್ರಿಸ್ತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಮತ್ತೊಬ್ಬರನ್ನು ಬೆಳಕಿಗೆ ನಡೆಸುವಂಥದ್ದು ಎಂಬುದಾಗಿ ಇಲ್ಲಿ ಹೇಳುವಂಥವನಾಗಿದ್ದಾನೆ. ಯೇಸು ಕ್ರಿಸ್ತನ ಬಂದಂಥ ಉದ್ದೇಶವೇ ಕೊಡುವುದಕ್ಕೋಸ್ಕರವಾಗಿ, ಅಂದರೆ ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನು ಮತ್ತು ಕಡೆದಾಗಿ ತನ್ನ ಪ್ರಾಣವನ್ನೇ ಕೊಡುವಂಥ ಆ ಪ್ರೀತಿ ಯೇಸುವಿನ ಪ್ರೀತಿ. ಈ ಪ್ರೀತಿಯನ್ನು ಹೊಂದಿದಂಥ ನಾವು ಮತ್ತೊಬ್ಬರಿಗೆ ಈ ಪ್ರೀತಿಯನ್ನು ಹಂಚಬೇಕಾದರೆ ನಾವು ಸಹ ಹಂಚಿಕೊಳ್ಳುವಂಥವರಾಗಬೇಕು. ನಮಗೋಸ್ಕರವಾಗಿ ಮತ್ತೊಬ್ಬರು ಶ್ರಮೆ ಪಡುವಂಥದ್ದು ಸರಿಯಾದಂಥ ವಿಚಾರವಲ್ಲ. ಆದರೆ ಯೇಸು ಸ್ವಾಮಿ ತನ್ನ ಜೀವನವನ್ನು ತೋರಿಸಿಕೊಡುವಾಗ ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟನು. ಹಾಗೆಯೇ ನಾವು ಕೊಡುವುದರಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮುಂದಿರುವಂಥವರಾಗಿ ನಮ್ಮ ಕೊಡುಗೆಗಳ ನಿಮಿತ್ತವಾಗಿ ಅನೇಕರಿಗೆ ಸಂತೋಷ ಮತ್ತು ದೇವರಿಗೆ ಮಹಿಮೆ ಉಂಟಾಗುವಂಥದ್ದಾಗಿರಬೇಕು. ಹೀಗಿರುವುದಾದರೆ ನಾವು ಕೊಟ್ಟಂಥ ಕೊಡುಗೆಗಳಿಗೂ ಎಲ್ಲ ರೀತಿಯಾದಂಥ ಗೌರವ, ನಮ್ಮನ್ನು ಪ್ರೇರೇಪಿಸಿದಂಥ ದೇವರಿಗೂ ಅಂದರೆ ಯೇಸು ಕ್ರಿಸ್ತನಿಗೂ ಹೆಚ್ಚಾದಂಥ ಮಾನ ಮಹಿಮೆಗಳಿಗೂ ಘನ ಮಾನ ಜನರು ಸಲ್ಲಿಸುವಂಥವರಾಗುತ್ತಾರೆ. ಅದಕ್ಕಾಗಿಯೇ ನಮ್ಮನ್ನು ನಾವು ಸಮರ್ಪಿಸಿಕೊಡುತ್ತಾ, ಕೊಡುವಂಥದ್ದನ್ನು ಕಲಿಯುತ್ತಾ, ಕೊಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾ, ನಮಗೋಸ್ಕರವಾಗಿ ಯೇಸು ಕ್ರಿಸ್ತನು ಇಂಥ ಅದ್ಭುತವಾದಂಥ ಕೊಡುಗೆ ತನ್ನ ಜೀವನವನ್ನೇ ಕೊಟ್ಟಿದ್ದಾನಲ್ಲ ಎಂಬಂಥದ್ದು ಸಂತೋಷದಿಂದ ಮತ್ತೊಬ್ಬರನ್ನು ಈ ಪ್ರೀತಿಯತ್ತ ನಡೆಸೋಣ. ಯೇಸುವಿನ ಕೊಡುಗೆಗಳ ಕುರಿತಾಗಿ ಹೇಳೋಣ. ಯೇಸುವಿನ ಕೊಡುಗೆಯ ನಿಮಿತ್ತವಾಗಿಯೇ ನಾವು ಉಳಿದಿರುವಂಥದ್ದು ಎಂಬುದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ನಿನ್ನ ವಾಕ್ಯವನ್ನು ಕೇಳುವಂಥ ಕೃಪೆ ಕೊಟ್ಟಿದ್ದಿ. ನೀನು ಒದಗಿಸಿಕೊಡುವಂಥವನು, ನೀನೇ ಕೊಡುವಂಥವನಾಗಿದ್ದಿ. ಅದನ್ನು ನಾವು ಗುರುತಿಸಿ ನಾವು ಸಹ ಕೊಡುವಂಥ ಸ್ಥಿತಿಗೆ ನೀನು ನಮ್ಮನ್ನು ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್.